ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ಸಮಸ್ತ ನಾಡಿನ ಜನಗಳಿಗೆ ಶುಭಾಶಯಗಳನ್ನು ಕೊಡ್ತಾ, ಹಾಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ರೀತಿಯಾಗಿ ನಾವು ಮನೆಯಲ್ಲಿ ನನ್ನ ಮಗಳು ನಾನು ಸೇರಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀವಿ. ಅಷ್ಟಲಕ್ಷ್ಮಿಯ ದೀಪಗಳನ್ನು ಹಚ್ಚಿ ಮಧ್ಯದಲ್ಲಿ ಗಣಪತಿಯ ಒಂದು ಚಿಕ್ಕ ವಿಗ್ರಹ ಮತ್ತು ಮಣ್ಣಿನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ಅಮ್ಮನಿಗೆ ಬೇಕಾದಂಥ ಪದಾರ್ಥಗಳು ಏಲಕ್ಕಿ, ಒಣ ದ್ರಾಕ್ಷಿ, ಖರ್ಜೂರ, ಆಮೇಲೆ ಅರಶಿನ, ಕವಡೆ, ಗೋಮೂತ್ರ ಚಕ್ರ, ಆಮೇಲೆ ಬಟ್ಲಡಿಕೆ, ಒಟ್ಟಿನಲ್ಲಿ ಎಲ್ಲ 7 ಐಟಮ್ಸು 8 ಐಟಮ್ಸನ್ನು ಇಟ್ಬಿಟ್ಟು ದೇವರಿಗೆ ಲಾವಾಂಶ ಬೇರೆ ಇರಬೇಕಾಗಿತ್ತು, ಆದರೆ ಇಡಲಿಲ್ಲ, ಕಾರಣಾಂತರಗಳಿಂದ ತರಲಿಲ್ಲ. ನೋಡಿ, ಇದೆಲ್ಲ ಅಮ್ಮನಿಗೆ ಪ್ರೀತಿ ಪಾತ್ರವಾದದ್ದು. ಆದ್ದರಿಂದ ಈ ರೀತಿಯಾಗಿ ನೋಡಿ ನನ್ನ ಮಗಳು ತಂದಂಥ ಒಡವೆಗಳನ್ನು ಹಾಕಿ ಅಮ್ಮನಿಗೆ ಈ ರೀತಿಯಾಗಿ ಶೃಂಗಾರ ಮಾಡಿದ್ದೀವಿ. ಎಲ್ಲ ಸಮಸ್ತ ನಾಡಿನ ಜನರಿಗೂ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನೋಡಿ ದೇವರ ಮನೆಯಲ್ಲಿ ಈ ರೀತಿಯಾಗಿ ಅಲಂಕಾರವಾಗಿ ಮಾಡಿದ್ದೀನಿ. ಸೊ ಪ್ರಿಯ ವೀಕ್ಷಕರೇ, ನೀವು ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಮಾಡಿದ್ದೀರಾ ಅಂತ ಹೇಳ್ತಾ, ನೋಡಿ ನಮ್ಮ ಮೇಡಮ್ನವರು ಬಂದರು, ಅವರಿಗೆ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿದೆ. ದೇವರು ಅವ್ರಿಗೆ ಯಾವಾಗ್ಲೂ ಭಾಳ ಒಂದು ಒಳ್ಳೆಯ ಹೃದಯ. ಒಂದು ಹಾಡನ್ನು ಹೇಳಬೇಕು ಮೇಡಮ್ ನೀವು ಈಗ. ಓಕೆ, ಹೇಳಿ ಮೇಡಮ್. ತ್ರಿಭುವನ ಜನನಿ ಜಗನ್ಮೋ ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾ ಅಭಯ ಪ್ರದಾಯಿನಿ ಪಾವನೆ ಪಾಹಿ ಮಾಂ ತ್ರಿಭುವನ ಜನನಿ ಜಗನ್ಮೋಹಿನಿ ಕರುಣಾಕರಿ ಶಂಕರಿ देवी पार्वती परमेश्वरी दयापरी करुणाकरी शंकरी देवी पार्वती परमेश्वरी दयापरी त्रिभुवन जननी जगन्मोहिनी वरसति कल्याणी परिवेणी स्मरहरणी चराणि परमा गुणमणि वारिज संजाते वांछित फलदाते वारिज संजाते वांछित फलदाते वर शुभगात्रे नीरज नेत्रे त्रिभुवन सेविते गिरिज परं ज्योति जगन्माते श्रीवर महालक्ष्मी त्रिभुवन जननी श्री महालक्ष्मी. SP ಬಾಲಸುಬ್ರಹ್ಮಣ್ಯವರು ಮತ್ತು ಇವರು ಆಡ್ದಂಗೆ ತುಂಬ ಚೆನ್ನಾಗಿ ಆಡಿದ್ರು. ಅವರಿಗೆ ದೇವರ ಗಂಟಲು ಕೋಗಿಲೆ ಕಂಠವನ್ನು ಇನ್ನೂ ಚೆನ್ನಾಗಿ ಕೊಡಲಿ. ಹಾಡನ್ನು ಹೇಳಿದ ಮೇಡಮ್ನವರಿಗೆ ಆಯುಷ್ಮಾನ್ ಭವ ಆರೋಗ್ಯ ಪ್ರಾಪ್ತಿರಸ್ತು ಅಂತ ಹೇಳ್ತಾ, ಅವರು ಹೇಳಿದ ಒಂದು ಹಾಡು ತುಂಬ ಚೆನ್ನಾಗಿ ಮಧುರವಾಗಿತ್ತು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಯ್ ಪ್ರಿಯ ವೀಕ್ಷಕರೇ, ಈ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಯಾಕೆ ಈ ಹಬ್ಬವನ್ನು ವರಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ. ಒಂದ್ಸಲ ಪಾರ್ವತಿ ದೇವಿ ಶಿವನನ್ನು ಕುರಿತು ಕೇಳ್ತಾಳೆ, ಸ್ವಾಮಿ, ನಾವು ಆರೋಗ್ಯವಾಗಿರಬೇಕು, ಸಂಪತ್ಭರಿತವರಾಗಿರಬೇಕು, ಯಾವಾಗಲೂ ಸುಖದಿಂದ ಇರಬೇಕು, ನಾವೇನು ಮಾಡಬೇಕು ಅದಕ್ಕೋಸ್ಕರ ಅಂತ ಕೇಳ್ತಾಳೆ. ಆಗ
ಶಿವ ಹೇಳ್ತಾನೆ ಪಾರ್ವತಿ ದೇವಿಗೆ, ಏನಿಲ್ಲ, ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರು ಉಪವಾಸದಿಂದ ಇದ್ದು ಶ್ರದ್ಧಾ ಭಕ್ತಿಗಳಿಂದ ಈ ವ್ರತವನ್ನು ಮಾಡ್ತಾರೋ ಅವರೆಲ್ಲರಿಗೂ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡ್ತೀನಿ ಅಂತ ಹೇಳಿಬಿಟ್ಟು ಆ ಲಕ್ಷ್ಮಿಯನ್ನು ಯಾವಾಗಲೂ ನಾರಾಯಣ ಪ್ರಿಯೆಯಾದ ಆಕೆಯನ್ನು ಯಾರು ಶುದ್ಧ ಮನಸ್ಸಿನಿಂದ ಈ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲವೂ ಸುಖ ಲಭಿಸುತ್ತೆ, ಕಷ್ಟಗಳೆಲ್ಲ ಹೋಗುತ್ತೆ, ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡ್ತಾಳೆ, ಸಂಪತ್ತನ್ನು ಕೊಡ್ತಾಳೆ ಅಂತ ಆ ಶಿವ ಹೇಳಿದ ತಕ್ಷಣ ತನ್ನ ಪಾರ್ವತಿ ದೇವಿ ಆವತ್ತಿನಿಂದ ಶ್ರಾವಣ ಮಾಸದಲ್ಲಿ ಯಾರು ಈ ಹಬ್ಬವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೋ ಅವರೆಲ್ಲರಿಗೂ ಸಂಪತ್ತನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಅವರು ಕೇಳಿದ ವರಗಳನ್ನು ನೀಡುವಂಥ ಯಾವುದೇ ವ್ಯಾಪಾರ ಆಗ್ಬೋದು, ಯಾರು ಏನು ಕೆಲಸ ಮಾಡ್ತಾಯಿದ್ರು ಅವೆಲ್ಲವನ್ನು ನಾವು ಆ ತಾಯಿಯಲ್ಲಿ ಬೇಡಿಕೊಂಡು ನಾವು ಮಾಡಿದಾಗ ಎಲ್ಲವೂ ಲಭಿಸುತ್ತಂತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಪ್ರಿಯ ವೀಕ್ಷಕರೇ, ನೀವು ಈ ರೀತಿಯಾಗಿ ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಈ ದಿನ ರಕ್ಷಾಬಂಧನ, ಅಣ್ಣ ತಂಗಿ ತಮ್ಮ ಎಲ್ಲರ ಒಂದು ರಕ್ಷಾಬಂಧನದ ಪ್ರಯುಕ್ತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಆಯುಷ್ಯನ್ನು ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು, ಹಾಗೆ ನೋಡಿ ಇವತ್ತು ಪೌರ್ಣಮಿ ಪ್ರಯುಕ್ತ ಈ ರೀತಿಯಾಗಿ ಅಮ್ಮನಿಗೆ ನಿನ್ನೆ ಹೂನಾರ ನನ್ನ ಮಗಳು ಉಳಿದಿದ್ಲು, ಈ ರೀತಿಯಾಗಿ ಹಾಕಿ ಅಮ್ಮನಿಗೆ ಶೃಂಗಾರ ಮಾಡಿದ್ದೀನಿ. ಆ ತಾಯಿ ಅಷ್ಟಲಕ್ಷ್ಮಿಯರೆಲ್ಲರೂ ಸೇರಿ ಈ ಒಂದು ಪೌರ್ಣಮಿಯ ದಿನ ಎಲ್ಲರ ಮನೆಗೆ ದಯಪಾಲಿಸಲೆಂದು ಹೇಳ್ತಾ, ಹಾಗೆ ಶ್ರಾವಣ ಶನಿವಾರದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.